ಬಳ್ಳಿ ಇದು ಯಾವ ತರ ಬಳ್ಳಿ ಗೊತ್ತುಂಟ ನಿಮಗೆ? ಯಾವ್ದು ಕಾಟುಬಳ್ಳಿಯ? ಕಾಟುಬಳ್ಳಿ ಅಲ್ಲ, ಇದು ಬದನೆ ಗಿಡ ಅಂತ, ಬದನೆ ಬಳ್ಳಿ ಅಂತ ಹೇಳ್ತಾರೆ. ಈ ಗಂಡು ಕರುಗಳೆಲ್ಲ ಏನ್ ಮಾಡ್ತೀರಿ ನೀವು? ಎಂತ ಮಾಡೋದು, ಅದೇ ಈಗ ಸಮಸ್ಯೆ ಆಗಿದೆ ನಮ್ಗೆ ಅಲ್ಲ. ಯಾರಿಗಾದ್ರೂ ಧರ್ಮಕ್ಕೆ ಕೊಡುದು ಆಚೆ ಸಾಕುವವರಿಗೆ, ಬೇರೆ ಯಾರಿಗೆ ಕೊಡುದಿಲ್ಲ. ಚೂರಿಗೆಲ್ಲ ಕೊಡುದಿಲ್ಲ, ಇದು ಚೂರಿಗೆ ಕೊಡುದಿಲ್ಲ. ಇದು ಪೇಟೆಯಲ್ಲಿ ಹೋಗಿ ಕಲಬೆರಕ ಪದಾರ್ಥವನ್ನು ತಿನ್ನೋದು ಒಳ್ಳೇದಲ್ಲ ಅಷ್ಟು ಆರೋಗ್ಯಕ್ಕೆ. ನಮ್ಗೆ ಯಾವ್ದು ದುರಭ್ಯಾಸವೂ ಇಲ್ಲ. ಖಾಲಿ ಒಂದು ಟೀ ಒಂದು ಕುಡಿತೇನೆ, ಮತ್ತೆ ಯಾವುದೂ ಇಲ್ಲ. ನಾವು ಇಡೀ ವರ್ಷ ಬೇಸಿಗೆ ಕಾಲದಲ್ಲಿ ಫುಲ್ ಮಾಡ್ತೇವೆ. ಅಲಸಂಡೆ, ಬೆಂಡೆ, ಹೀರೆಕಾಯಿ, ಪಡವಲಕಾಯಿ, ಹಾಗಲಕಾಯಿ ಎಲ್ಲ ಇರ್ತದೆ ನೋಡಿ. ಇದೊಂದು ಮಾಡಗಳ ಅಂತೇಳಿ ಕಾಡ್ಪೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಕಳೆದ ಒಂದು 10 ದಿನದಿಂದ ಒಂದು 3 ವಿಡಿಯೋಗಳನ್ನು ನೀವು ನೋಡಿದ್ರಿ ವಾಮನ್ ನಾಯ್ಕರ ಬಗ್ಗೆ. ಪ್ರಕೃತಿಯ ಸೊಬಗಿನ ಮಧ್ಯದಲ್ಲಿ ಮೂಡಬಿದ್ರೆ ಭಾಗದಲ್ಲಿ ಇರುವಂತಹ ಒಂದು ಸುಂದರವಾಗಿರುವಂತಹ ಒಂದು ಕೃಷಿ ಕುಟುಂಬದಿಂದ ಬಂದಿರುವಂತವ್ರು. ನಾವೆಲ್ಲದೂ ಕೂಡ ಮೊದಲು ಪ್ರಮೋಟ್ ಮಾಡುವಂತದ್ದು ಕೈ ತೋಟದ ಬಗ್ಗೆ. ಮನೆಗೆ ಬೇಕಾಗಿರುವಂತ ತರಕಾರಿಯನ್ನು ಮನೆಯಲ್ಲಿ ಹೇಗೆ ಬೆಳಿಬೇಕು ಅನ್ನುವಂಥದ್ದನ್ನು ನಾವು ಹೆಚ್ಚೆಚ್ಚು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಕೆಲಸವನ್ನು ನಮ್ಮ ಚಾನಲ್ನ ಮುಖಾಂತರ ಒಂದು ವರ್ಷದಿಂದ ಮಾಡ್ತಿದೀವಿ. ಆ ಕಾರಣಕ್ಕೋಸ್ಕರ ಈ ಕೈತೋಟದ ಎಪಿಸೋಡ್ಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ವಾಮನ್ ನಾಯ್ಕರು ತುಂಬಾ ರೇರ್ ಆಗಿರುವಂತದ್ದು, ಎಲ್ಲೂ ಇಲ್ದಿರುವಂತಹ ಕೆಲವು ತರಕಾರಿಗಳನ್ನು ಬೆಳೆಸ್ತಾರೆ ಮತ್ತು ಒಂದು ಸಹಜವಾಗಿ ತರಕಾರಿಗಳನ್ನ ಹೇಗೆ ಮನೆಯಲ್ಲಿ ಮೇಂಟೈನ್ ಮಾಡಬೇಕು ಅನ್ನುವಂಥ ಸಂಗತಿಯನ್ನು ಕೂಡ ನಮ್ಗೆ ತಿಳಿಸ್ತಾರೆ. ಬನ್ನಿ ವಾಮನ್ ನಾಯ್ಕರ ಕೈತೋಟದ ಕಡೆಗೆ ಹೋಗಿ ಅವ್ರ ಜೊತೆ ಮಾತುಕತೆ ಮಾಡೋಣ. ವಾಮನ್ ನಾಯ್ಕರೇ ನಮಸ್ತೆ. ನಮಸ್ಕಾರಗಳು. ಹೇಗಿದ್ದೀರಿ? ನಾನು ಕ್ಷೇಮ. ಹೇಗಿದೆ ನಿಮ್ಮ ಕೈತೋಟ? ಕೈತೋಟ ನೋಡಿ ಈ ತರ ನೋಡಿ. ಇದೊಂದು ಗಿಡದ ಗೊತ್ತುಂಟಾ ನಿಮ್ಗೆ? ಪರಿಚಯ ಉಂಟಾ? ಯಾವುದು? ಇದು ನೋಡಿ, ಮುಳ್ಳು ಕಂಡಾಯ ಬಟ್ಟೆ ಉಂಟು ನೋಡಿ. ಮುಳ್ಳು ಇದು ಮಟ್ಟುಗುಲ್ಲ ಅಂತ ಹೇಳ್ತಾರೆ. ಈಗ ಒರಿಜಿನಲ್ ಮಟ್ಟುಗುಲ್ಲ ನೋಡಿ. ಮುಳ್ಳು ಎಲ್ಲ ತುಂಬಾ ಮುಳ್ಳಿದ್ರೆ ಮಾತ್ರ ಮಟ್ಟುಗುಲ್ಲ. ನೀವು ಯಾವ್ದನ್ನು ಮಟ್ಟುಗುಲ್ಲ ತಗೊಳ್ಬೇಡಿ. ತರಿಸಿ ಒಬ್ರು ಕೊಟ್ಟರು ನಮ್ಗೆ, ಅದನ್ನ ನಾನು ಕಸಿ ಮಾಡಿ ನಟಿದ್ದೇನೆ. ಅದನ್ನೇ ಕಸಿ ಮಾಡಿದ್ದೇನೆ. ಈಗ ಬದನೆ ಗಿಡಕ್ಕೆ ಬದನೆ ಗಿಡವನ್ನು ಕಸಿ ಮಾಡಿದ್ದೇನೆ ನೋಡಿ. ಇದೊಂದು ಇಲ್ಲಿ ನೋಡಿ, ಇದು ಅಡಿ ಬದನೆ ಗಿಡ. ಇದು ಇದಕ್ಕೆ ಬೇರೆ ಕಟ್ಲಿಗೆ ಇದು ಇದು ಮಟ್ಟುಗುಳ್ಳದ್ದು. ಇಲ್ಲಿಂದ ಜಾಯಿಂಟ್ ಮಾಡಿ ಇಲ್ಲಿ ಮಾಡಿದ್ದೇವೆ. ಈಗ ಹೌದು, ಮಹಾಬಲ ಅಂತೇಳಿ ಅದಂತ ಉಂಟು. ಅದು ಮಹಾಬಲ ಮಹಾಬಲ ಬದನೆ ದೊಡ್ಡ ವೆರೈಟಿ. ನನ್ಗೆ ಒಂದು ಬದನೆ ಕೊಟ್ರು ಅವರು. ಎಲ್ಲಿಂದ? ಇದು ಬಂಟ್ವಾಳದಿಂದ ಒಬ್ರು ಸಾಹೇಬ್ರು ಕೊಟ್ಟರು ನನಗೆ. ಹೌದಾ? ಅವರು ಮಾರ್ಲಿಕ್ಕೆ ತಂದ ಇದನ್ನು ಕೊಟ್ಟಿದ್ದಾರೆ. ಒಂದು ಬದನೆಯನ್ನು ಕೊಟ್ಟಿದ್ದಾರೆ ನನಗೆ. ಅದು ಟೊಮೆಟೊ ತರ ಇರ್ತದೆ, ಕೆಂಪಾಗಿ. ಈಗ ನಿಮ್ದು ಕೈತೋಟ ಅಂತ ಹೇಳಿದ್ರೆ ನಾವು ಸಿಟಿಯಲ್ಲಿ ಹತ್ರ ಇರ್ತದೆ. ಹೌದು, ಹಾಗೆ ನಿಮ್ಮಲ್ಲಿ ಇಲ್ಲ. ಆದ್ರೆ ನೀವು ಇಡೀ ವರ್ಷ ನಮ್ಮ ಮನೆಗೆ ಬೇಕಾದ್ದೆಲ್ಲ ಈ ಮನೆಯಲ್ಲೇ ಮಾಡ್ತಿರೋದು ಹೇಗೆ? ನಾವು ಇಡೀ ವರ್ಷ ಬೇಸಿಗೆ ಕಾಲದಲ್ಲಿ ಫುಲ್ ಮಾಡ್ತೇವೆ. ಅಲಸಂಡೆ, ಬೆಂಡೆ, ಹೀರೆಕಾಯಿ, ಪಡವಲಕಾಯಿ, ಹಾಗಲಕಾಯಿ ಎಲ್ಲ ಇರ್ತದೆ ನೋಡಿ. ಇದೊಂದು ಮಾಡಗಳ ಅಂತೇಳಿ, ಕಾಡ್ಪೀರ ಅಂತ ಹೇಳ್ತಾರೆ ತುಳಿನಲ್ಲಿ. ನೋಡಿ ಇದು ಈಗ ಕಾಯಿ ಬಿಟ್ಟಿದೆ, ಆಗಿದೆ. ಇದು ಹೊರಗ ವರ್ಷ ಇರ್ಬೇಕು, ಗಂಡು ಹೆಣ್ಣೆ ಇರ್ಬೇಕು, ಇಲ್ಲದ್ರೆ ಆಗುದಿಲ್ಲ. ಈಗ ಗಂಡು ಹೂವು ಇಲ್ಲ ಇವತ್ತು ನೋಡಿ. ಇದು ಹೂವು ಇಟ್ಟಿದೆ ಇಲ್ಲಿ. ಇದು ಹೆಣ್ಣು ಹೂವು ನೋಡಿ, ಇದ್ದದ್ದು. ಗಂಡು ಹೂ ಇಲ್ಲ. ಅದು ಇವತ್ತು ಹೊರಗೆ ವರ್ಷ ಮಾಡ್ಲಿಕ್ಕೆ ಆಗುದಿಲ್ಲ, ಖಾಲಿ ಆಗಿದೆ. ಇಲ್ಲ, ಅದು ಬರ್ಲಿಲ್ಲ. ಆಯ್ತಲ್ಲ, ಇಲ್ಲದ್ರೆ ಹೋಯ್ತದು. ಇದು ಹೋಗ್ತದೆ. ಇದು ನೋಡಿ ಗೊತ್ತಾ, ಇದು 116 ಗ್ರಾಮ್ ಬರ್ತದೆ ಒಂದು ಕಾಯಿ. ದೊಡ್ಡದಾಗುತ್ತೆ. ದೊಡ್ಡದಾಗ್ತದೆ. ಕೆಜಿಗೆ 250 ರೂಪಾಯಿ ಉಂಟು ಅಲ್ಲ. ನೋಡಿ ಇದೊಂದು ಹಲಸಿನ ಮರ. ಇದು ಸಾಧಾರಣ ಇದು ಕೂಡ ನವೆಂಬರ್ ಡಿಸೆಂಬರ್ ವರೆಗೆ ಇರ್ತದೆ ಇದರಲ್ಲಿ. ಇದು ಇದರದ್ದು ಎಳ್ತಿದ್ರೆ ಪದಾರ್ಥ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಮತ್ತೆ ಸೋಳೆ ಎಲ್ಲ ನೀರಿನಲ್ಲಿ ಹಾಕಿ ಇಟ್ರೆ ಮಳೆಗಾಲದಲ್ಲಿ ಪದಾರ್ಥ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಖಾಲಿ ನಾವು ಇದು ತರಕಾರಿ ಬದನೆ ಗಿದನೆ ಎಲ್ಲ ಮಾಡೋದಲ್ಲ, ಮತ್ತೆ ಇದುಗಳನ್ನು ಮಾಡಿ ಕೈತೋಟ, ಹಲಸು, ಮಾವು ಇದೆಲ್ಲ ಮಾಡ್ಬೇಕು ನಾವು. ಸಾಂಬಾರ್ ಗಿಡಗಳು. ಇದು ಗೆಣಸು. ಗೆಣಸಿನಲ್ಲಿ ಇದು ಅದರಲ್ಲಿ ಬಟೋಟೆ ಗೆಣಸು ಕೂಡ ಉಂಟು. ಮತ್ತೆ ಅದು ಉರುಟಾಗಿ ಬರ್ತದೆ. ಅದು ನೋಡಿ, ಇದು ಬೀಟ್ರೋಟ್ ಗೆಣಸು. ಇದು ಕೆಂಪಿದ ಬಳ್ಳಿ. ಬಟೋಟೆ ಗೆಣಸು ಬಳ್ಳಿ ಉಂಟು, ಸಪೂರದು ಉದ್ದ ಹೋಗ್ತದೆ. ಒಂದು ಕೆಜಿಗೆ 60 ರೂಪಾಯಿ ಸಿಗ್ತದೆ ಒಂದು ಗೆಣಸಿಗೆ. ಯಾರು ನಾಟಿ ಮಾಡುದಿಲ್ಲ ಗೆಣಸಿನ ಬಳ್ಳಿಯನ್ನು. ಒಳ್ಳೆ ಉತ್ಪತ್ತಿ ಉಂಟು ಇದರಲ್ಲಿ. ನೀವು ವರ್ಷ ಮಾಡ್ತೇವೆ, ನಾವು ಮಾಡ್ತಾ ಇದ್ದೇವೆ. ನೀವು ಎಲ್ಲಿ ಮಾರಾಟ ಮಾಡ್ತೀರಿ? ನಾವು ನಮ್ಮ ರೈತ ಜನ್ಯದಲ್ಲಿ ಕೊಂಡೋಗಿರ್ತೇವೆ, ಅವಾಗ ಕೊಂಡೋಗ್ತಾರೆ, ಅಲ್ಲೇ ಬರ್ತಾರೆ. ನೋಡಿ ಇದೊಂದು ಲಿಂಬು ಗಿಡ ನೋಡಿ. ಇದು ಇದರಲ್ಲಿ ರಸ ಫುಲ್ ಉಂಟು ನೋಡಿ. ಈಗ ಹಣ್ಣಾಗಿದೆ. ಇದು ತಪ್ಪುರು ಅಂತ ಹೇಳ್ತಾರೆ. ಅದು ಇದಾಗಿ ಸ್ವಲ್ಪ ಇದಾಗಿದೆ, ಹಣ್ಣಾಗಿದೆ. ಇದು ಯಾವ ಸಮಯದಲ್ಲೂ ಸಿಗ್ತದೆ ಲಿಂಬು ಹಣ್ಣು. ನೀರು ಗಾತ್ರದಲ್ಲಿ ದೊಡ್ಡದು ಇರ್ತದೆ. ಒಳ್ಳೇದುಂಟು, ಒಳ್ಳೆ ತಳಿ. ಇದದ್ದು ಕಸಿ ಮಾಡಿ ಗಿಡ ಮಾಡ್ತೇವೆ ನಾವು. ಮಾಡ್ಬೋದು. ಇಲ್ಲಿ ನೋಡಿ, ಈಗ ಉಂಟು ಲಿಂಬು ಬೇಕಾದಷ್ಟು. ವರ್ಷದಲ್ಲಿ ಆಗ್ತದೆ, ಇಡೀ ವರ್ಷದಲ್ಲಿ. ನೋಡಿ ಇದೊಂದು ಬಳ್ಳಿ. ಇದು ಯಾವ ತರ ಬಳ್ಳಿ ಗೊತ್ತುಂಟ ನಿಮ್ಗೆ? ಯಾವ್ದು? ಕಾಟುಬಳ್ಳಿಯ? ಕಾಟುಬಳ್ಳಿ ಅಲ್ಲ, ಇದು ಬದನೆ ಗಿಡ ಅಂತ, ಬದನೆ ಬಳ್ಳಿ ಅಂತ ಹೇಳ್ತಾರೆ.
ನೋಡಿ ಇದರದ್ದು ಬದನೆ ಬಳ್ಳಿಯಲ್ಲಿ ಬದನೆ ಆಗ್ತದೆ. ಹೌದು, ಬಳ್ಳಿಯಲ್ಲಿ ಬದನೆ ಆಗ್ತದೆ. ಹಾ. ಇದು ಸಾಧಾರಣ ಒಂದು 2 kg ಬರ್ತದೆ ಇದರಲ್ಲಿ. ಆಗಿದೆ ಹಾ. ಸರಿ ಆಗಿದೆ. ಹಾ. ಅದ್ರ ಜ್ಯೂಸ್ ಕೂಡ ಮಾಡ್ಲಿಕ್ಕೆ ಆಗ್ತದೆ, ಭಾರಿ ಒಳ್ಳೆದಾಗ್ತದೆ. ನೋಡಿ ಅದರಲ್ಲಿ ಹೂ, ಅದು ಹೂ. ಹೂವಾಗಿದೆ. ಹೂ ಆಗಿದೆ ನೋಡಿ ಸ್ನೇಹಿತರಲ್ಲಿ, ಹೂ ಬಿಟ್ಟಿದೆ. ನೋಡಿ ಇದು ಕುಂಬಳಕಾಯಿ, ಬೂದಿ ಕುಂಬಳಕಾಯಿ. ಇದು ಒಂದು ಬಳ್ಳಿ ಇದ್ರೆ ನಮಗೆ ಇದು ಆರೋಗ್ಯಕ್ಕೂ ಭಾರಿ ಒಳ್ಳೇದಿದ್ದದ್ದು ಪದಾರ್ಥ. ಮತ್ತೆ ಜ್ಯೂಸ್ ಮಾಡಿ ಕುಡಿದ್ರೆ ಮತ್ತೆ ಒಳ್ಳೇದು. ಇದು ಒಂದು ಗೊಬ್ಬರ ಇದರಲ್ಲೇ ಇದು ನೋಡಿ, ಇದು ಬೀಜ ಹಾಕಿದ್ರೆ ಬರ್ತದೆ, ಫುಲ್ ಬರ್ತದೆ ಇದು. ಇದನ್ನ ಎಲ್ಲರೂ ಬೆಳೆಸಬಹುದು. ಇದು ಅಂಗಡಿಯಲ್ಲಿ ಒಂದು 40 ರೂಪಾಯಿ ತಗೊಳ್ಳೋದಕ್ಕಿಂತ ನಾವು ಸ್ವತಃ ತಯಾರು ಮಾಡಿ, ನಾವು ಮೊಳಕೆ ಬೀಜ ಹಾಕಿ ತಯಾರು ಮಾಡೋದು ಒಳ್ಳೇದು. ನೋಡಿ ಇದು ಜೀಗುಜ್ಜೆ, ದಿವ್ಯರಸ ಅಂತ ಹೇಳ್ತಾರೆ. ಇದು ನೋಡಿ ಈಗ ಸ್ವಲ್ಪ ಉದುರಿ ಹೋಯ್ತು, ಆದ್ರೆ ತೊಂದ್ರೆ ಇಲ್ಲ, ಸ್ವಲ್ಪ ಉಳಿದಿದೆ. ತುಂಬಾ ಉದುರಿ ಹೋಯ್ತು. ಈ ಸರಿ ಬೇಸಿಗೆ ಕಾಲದಲ್ಲಿ ಉಷ್ಣಾಂಶ ಜಾಸ್ತಿ ಆಗಿ ಉದುರಿ ಆಯ್ತು. ಎಷ್ಟಾಗ್ತದೆ ಇಡೀ ಮರದಲ್ಲಿ? ಫುಲ್ ಆಗ್ತದೆ, 1-2-3 ಸಾವಿರ ಆಗ್ತದೆ. ಆದ್ರೆ 2-3 ಸಾವಿರ ಆಗ್ತದೆ. ಹೌದಾ? ಅಷ್ಟು ಇರ್ತದೆ. ಕೆಜಿ 70 ರೂಪಾಯಿ. 70 ರೂಪಾಯಿ ಇದೆ. ಇದೊಂದು 2 ಕೆಜಿ ಸೇರಿದ 1 ಕೆಜಿ ಆಗ್ತದ? ಆಗ್ತದೆ. ಅಲ್ಲ, ಒಂದು ಕೆಜಿ. ಒಂದು ಸುವರ್ಣಗಡ್ಡೆ. ಇದು ಒಳ್ಳೇದು. ನಾವು ಬ್ಯಾಂಕಿನಲ್ಲಿ ಹಣ ಇಟ್ಟಾಗೆ ಇದಕ್ಕೆ ಒಂದು ಕೆಜಿ ಇಟ್ರೆ ಬರುವ ವರ್ಷ 2 ಕೆಜಿ 3 ಕೆಜಿ ಆಗ್ತದೆ. ಇದರಿಂದ ಒಳ್ಳೆ ಉತ್ಪತ್ತಿ ಉಂಟು ಅಲ್ಲ. ಈಗ ಒಬ್ರಿಗೆ ನಾವು ಹೇಳಿದ್ದೇವೆ, ಬಾಳೆಗಿಡ ನಡುಗಿಂತ ಇದು ನಡಿ, ಇದಕ್ಕೆ ಬೇಡಿಕೆ ಯಾವಾಗಲೂ ಉಂಟು, ಹಾಳಾಗುದಿಲ್ಲ, ಗಡ್ಡೆ ಯಾವಾಗೂ ಮಾರಬಹುದು ಅಲ್ಲ. ಹೌದು. ಹಾಕಿದಿರಾ? ಹಾಕಿದ್ದೇವೆ. ತುಂಬಾ ಉಂಟಾ? ತುಂಬಾ ಉಂಟು. ನಾವು ತೆಂಗಿನ ಮರ ಬುಡದಲ್ಲಿ ಇದನ್ನೇ ಹಾಕುದು ಜಾಸ್ತಿ. ಹೌದಾ? ಅದು ಅಕ್ತೆ ಮಾಡಿ ಕೊಡ್ತದೆ, ಇದು ಲೂಸ್ ಮಾಡಿ ಕೊಡ್ತದೆ ಭೂಮಿಯನ್ನು. ಇದು ನೋಡಿ ಕಂಪೋಸ್ಟ್ ಗೊಬ್ಬರ, ತರಗಡೆ ಗೊಬ್ಬರಕ್ಕೆ ಸ್ಲರಿ ಬಂದು ಇಲ್ಲಿ ಬೀಳ್ತದೆ. ಅದನ್ನು ಮತ್ತೆ ನಾವು ಸೊಪ್ಪು ಹಾಕಿ ಗೊಬ್ಬರ ಮಾಡ್ತೇವೆ. ದೊಡ್ಡದು ಜೀವಾಮೃತ ತೊಟ್ಟಿ ಇಲ್ಲಿ ಎಲ್ಲ ಈಗ ಮುಚ್ಚಿಟ್ಟಿದೆ, ಮಳೆ ವಿಪರೀತ ಇದ್ರಿಂದ ಆಗ್ಲಿಲ್ಲ. ಇದು ಜೀವಾಮೃತ ತೊಟ್ಟಿ. ಜೀವಾಮೃತ ಅದ್ರಲ್ಲಿ ಮಾಡೋದು? ಹೌದು, ಜೀವಾಮೃತ ತೊಟ್ಟಿ ಮಾಡಿ ಯಾವ್ದ್ರಲ್ಲಿ ತಗೊಂಡು ಹೋಗುದು? ಅದು ಇದರಲ್ಲಿ ಕೈಯಲ್ಲಿ ಬಾಲ್ಜಿಯಲ್ಲಿ ಕೊಂಡೋಗಿ ಹಾಕೋದು. ಒಂದು ದನ ಸಾಕ್ಬೇಕು, ಹಾಲು ಬೇಕಾದಷ್ಟು ಆಗ್ತದೆ. ಮತ್ತೊಂದು ಜೇನು ಸಾಕ್ಬೇಕು, ಹೊರಗೆ ವರ್ಷ ಆಗ್ತದೆ. ಜೇನು ಒಳ್ಳೇದು, ಹಾಲು ಜೇನು 2 ಇದ್ರೆ ಎಲ್ಲ ಒಳ್ಳೇದೇ. ಹಾಲು ಸಿಗ್ತದೆ, ಜೇನು ಸಿಗ್ತದೆ. ಹಾಲು ಜೇನು ಸಂಸಾರ ಡೈರೆಕ್ಟ್ ಆಗಿ ಅದರಲ್ಲಿ ಗೊಬ್ಬರನು ಆಗ್ತದೆ, ಲಾಭ ಆಗ್ತದೆ. ಅದು ಕರು, ಇದು ನಿಮ್ಮ ಅದು ಕರು ನೋಡಿ. ಇದು 2 ತಿಂಗಳ 3 ತಿಂಗಳ ಕರು. ಈಗ ಒಳ್ಳೆ ಸ್ವಲ್ಪ ಎಷ್ಟಾಗಿದ್ದಾನೆ ನೋಡಿ. ನೋಡಿ ಬಸವ, ಅದೇ ತಾಯಿ ಆಗ ಅಲ್ಲಿದ್ದದ್ದು. ಗೊತ್ತಾಯ್ತು. ಇದು 3 ತಿಂಗಳು ಇವನಿಗೆ. ಈ ಗಂಡು ಕರುಗಳೆಲ್ಲ ಏನ್ ಮಾಡ್ತೀರಿ ನೀವು? ಎಂತ ಮಾಡೋದು, ಅದೇ ಈಗ ಸಮಸ್ಯೆ ಆಗಿದೆ. ಯಾರಿಗಾದ್ರೂ ಧರ್ಮಕ್ಕೆ ಕೊಡುದು ಆಚೆ ಸಾಕುವವರಿಗೆ, ಬೇರೆ ಯಾರಿಗೆ ಕೊಡುದಿಲ್ಲ. ನಾವು ಚೂರಿಗೆಲ್ಲ ಕೊಡುದಿಲ್ಲ, ಚೂರಿಗೆ ಕೊಡುದಿಲ್ಲ. ನಾವು ಚಂದ ಉಂಟು, ಭಾರಿ ಒಳ್ಳೆದು. ಏನ್ ಹೆಸರಿಟ್ಟಿದ್ರಿ ಇವನಿಗೆ? ಯಾವ್ದು? ಭೀಮಾ. ಭೀಮಾ? ಇವನ್ ತಂದೆ ಭೀಮಾ ಅಲ್ಲಿದ್ದಾನೆ, ಗಪ್ಪಗಪ್ಪಾಗಿ. ಭೀಮಾ ನೋಡಿ. ನಮ್ಮವರ ನೋಡ್ತಾ ಇದೆ ಯೂಟ್ಯೂಬ್ ನಲ್ಲಿ, ಯಾರ್ಯಾರು ನೋಡ್ತಿದ್ದಾರೆ ನೋಡಿ ಸ್ನೇಹಿತರೆ. ನಮ್ಮಲ್ಲ ಹಿಂದಿನ ಕಾಲದಲ್ಲಿ ಮಣ್ಣಿನ ಗೋಡೆಯಲ್ಲಿ ಹಟ್ಟಿಯನ್ನು ಮನೆಯಲ್ಲಿ ನಿರ್ಮಾಣ ಮಾಡ್ತಿದ್ರು. ಮಣ್ಣಿನ ಗೋಡೆ ಅಂದ್ರೆ ಇಟ್ಟಿಗೆ ಗೋಡೆ ಇಲ್ಲ, ಕೇವಲ ಮಣ್ಣನ್ನೇ ಹುಳಿ ಬರೆಸಿ ನಾವೇ ಇಟ್ಟದ್ದು, ಅದರಲ್ಲಿ ಹೊಡೆದು ಇಡ್ತಿದ್ರು ನೋಡಿ. ಇಲ್ಲಿ ಒಂದು ಸೆಟ್ ಕೆಳಗಿಡ್ತಿದ್ರು, ಆಮೇಲೆ ಇದು, ಆಮೇಲೆ ಇದು, ಆಮೇಲೆ ಇದು, ಆಮೇಲೆ ಈ ರೀತಿ ಇಡ್ತಾ ಹೋಗ್ತಾ ಇರ್ತಿದ್ರು. ಕಲ್ಲಿನ ಹಾಗೆ ಇರ್ತಾ ಇತ್ತಲ್ಲ. ಆನಿ ಕೂಡ ಹೋಗುದಿಲ್ಲ ಒಳಗಡೆ ಅಲ್ಲ, ಅಷ್ಟು ಗಟ್ಟಿಯಾಗಿ ಉಂಟು ಆನಿ ಕೂಡ. ಹೋದ್ಸರಿ ಎಲ್ಲ ನೀರು ನಿಮ್ಗೆ ಇಲ್ಲಿ ತುಂಬಾಗಿದೆ, ಮಳೆ ನೀರು ಇಲ್ಲಿ ಬಂತು, ಏನಾಗ್ಲಿಲ್ಲ. ನೀವೆಲ್ಲರೂ ಮನೆಯಲ್ಲೇ ತಯಾರು ಮಾಡಿ ಇದು ಮಾಡಿ, ತರಕಾರಿ ಆಗ್ಲಿ ತಿನ್ನುವ ಆಹಾರಗಳನ್ನೆಲ್ಲ ನಾವೇ ತಯಾರು ಮಾಡಿ ಇದು ಮಾಡ್ಬೇಕು. ಅಲ್ಲೆಲ್ಲ ಕೆಮಿಕಲ್ ಹಾಕಿ ಬೆಳೆಸಿದನ್ನು ತಿನ್ನುವುದರಿಂದ ನಮ್ಗೆ ಅನೇಕ ರೋಗಗಳು ಬರ್ತವೆ. ಕ್ಯಾನ್ಸರ್ ಎಲ್ಲಿ ನೋಡಿದ್ರೆ ಈಗ ಕ್ಯಾನ್ಸರ್. ಪಂಜಾಬಿನಲ್ಲಿ ಉಂಟು, 2 ಟ್ರೈನೇ ಅದಕ್ಕೆ ಇಟ್ಟಿದಾರಂತೆ ಹೋಗ್ಲಿಕ್ಕೆ ಬರ್ಲಿಕ್ಕೆ. ಪಂಜಾಬಿನಲ್ಲಿ ಕ್ಯಾನ್ಸರ್ ರೋಗಿಗಳನ್ನೇ ಕೊಂಡೋಗಿಗೆ. ಆ ತರ ಆಗ್ಬಾರ್ದು. ನಾವು ತಿನ್ನುವ ಆಹಾರದಲ್ಲಿ ಈಗ ನೋಡಿ, ನನಗೆ 70 ವರ್ಷ ಆದ್ರೂ ನಾನು ತೆಂಗಿನ ಮರಕ್ಕೆ ಇದಕ್ಕೆಲ್ಲ ಹೋಗ್ತೇನೆ. ಈಗ ಕೊಯ್ಯುದು ನಾನೇ, ಮಕ್ಕಳು ಹೋಗುದಿಲ್ಲ, ನಾನು ಹೋಗ್ತೇನೆ. ಆದ್ರೂ ಇದು ಸಾವಯವ ಫುಡ್ ನಾವು ತಿನ್ನುವುದು ಆಹಾರದಿಂದ ಎಲ್ಲ ತಯಾರು ಮಾಡಿ ನಾವೇ ಸ್ವತಃ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು. ಪೇಟೆಯಲ್ಲಿ ಹೋಗಿ ಕಲಬೆರಕ ಪದಾರ್ಥವನ್ನು ತಿನ್ನುವುದು ಒಳ್ಳೇದಲ್ಲ ಅಷ್ಟು ಆರೋಗ್ಯಕ್ಕೆ. ನಮ್ಗೆ ಯಾವ ದುರಭ್ಯಾಸವೂ ಇಲ್ಲ, ಖಾಲಿ ಒಂದು ಟೀ ಒಂದು ಕುಡಿತೇನೆ, ಮತ್ತೆ ಯಾವುದೂ ಇಲ್ಲ. ಓಕೆ ಸರ್, ನಮಗೆ ಒಂದು ಅದ್ಭುತವಾಗಿರೋ ಮಾಹಿತಿಯನ್ನು ಕೊಟ್ಟಿದ್ದೀರಿ, ಧನ್ಯವಾದಗಳು. ನೋಡಿ ಸ್ನೇಹಿತರೆ, ಹಿಂದಿನ ಕಾಲದವರ ಕೆಲಸಗಳನ್ನು ನೀವು ನೋಡಬಹುದು. ಇಷ್ಟು ಮಳೆ ಬಂದು ಇಷ್ಟು ನೀರುಗಳು ಬರ್ತಾಯಿದೆ ಒಳಗಡೆಯಿಂದ. ನೋಡಿ ಇಲ್ಲಿ ಕಾಣಬಹುದು ನಿಮಗೆ ನೀರುಗಳು, ಜಲ ಉಕ್ಕಿ ಬರುವಂಥದ್ದು ನೀವು ಕಾಣಬಹುದು ಒಳಗಡೆಯಿಂದ. ಆದರೆ ಆಗಿನ ಕಾಲದವರು ಕಟ್ಟಿದಂಥ ಕಲ್ಲುಗಳು, ಒಂದು ಬೇಲಿಗಳು ಇನ್ನೂ ಕೂಡ ಹಾಗೆ ಉಂಟು. ಹೇಗೆ ಗಟ್ಟಿಯಾಗಿದೆ ಅನ್ನುವಂಥದ್ದನ್ನು ನಾವು ತೋರಿಸ್ತದೆ. ನಾವೇ ದೊಡ್ಡ ಬುದ್ಧಿವಂತರು ನಮ್ಮ ತಲೆಯಲ್ಲಿ ಈನವ್ರದ್ದು, ಆದರೆ ನಮಗಿಂತ 100 ಪಟ್ಟು ಹೆಚ್ಚು ಬುದ್ಧಿವಂತರು ನಮ್ಮ ಹಿರಿಯರು. ಅವರು ಮಾಡಿದಂಥ ಕೆಲಸ ಅದೆಲ್ಲವನ್ನು ಉಳಿಸಿಕೊಂಡು ಹೋಗುವಂಥ ಕೆಲಸ ನಮ್ಮ ಮೇಲಿದೆ. ಅದರ ಜೊತೆ ನಮ್ಮ ಆರೋಗ್ಯವನ್ನು ಉಳಿಸುವಂಥ ಕೆಲಸ ನಮ್ಮ ಜೊತೆದೆ. ಅದಕ್ಕೋಸ್ಕರ ಈ ರೀತಿಯ ಎಪಿಸೋಡ್ಗಳು ಮತ್ತೆ ಮತ್ತೆ ನಮ್ಮ ಚಾನಲ್ನಲ್ಲಿ ಬರ್ತಾ ಇರ್ತದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಈ ಎಪಿಸೋಡನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಅದೇ ರೀತಿಯಲ್ಲಿ
ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ನನ್ನ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಬಾರಿ ಧನ್ಯವಾದಗಳು.